ಮುಗೀತು LKG, ಈಗ ನಾನು UKG. ಆದ್ರೆ ಎಲ್ಲರೂ ನನ್ನ ದಪ್ಪ ಇಲ್ಲ ಅಂತ ಹೇಳ್ತಿರ್ತಾರೆ. ಬಟ್ ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ. ಕನ್ನಡದಲ್ಲಿ 25ಗೆ 24. ವೆರಿ ಗುಡ್. ತುಂಬಾ ಜನರು ಅನ್ಕೊಳ್ತಾರೆ ಚಿನ್ನ ಏನು ತಿನ್ನಲ್ಲ ಅಂತ. ಆಟ ಸಾಮಾನೆಲ್ಲ ಮಿಸ್ ಆಗಿದೆ, ಅದಕ್ಕೆ ಯಾವ್ದೆಲ್ಲ ಇದೆ ಅವೆಲ್ಲ ನಾನು ಆರ್ಗನೈಸ್ ಮಾಡ್ಬಿಟ್ಟು ಇಟ್ಟಿದ್ದೀನಿ. ನಾನು ತಂಗ ಆಗಿದ್ದೀನಿ, ನಾನು ಜಡೆ ಆಗಿದ್ದೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನೇ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ 8 o'clock ಆಗಿದೆ. ನಾನು ಬೆಳಗ್ಗೆಯಿಂದ ರಾತ್ರಿವರೆಗೂ ನನ್ನ ರೊಟ್ಟಿನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಸ್ಕೂಲ್ ರಜೆ ಇದೆಯಲ್ಲ, ಅದಕ್ಕೆ ಒಂದು ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ. ನಾನು ಆವಾಗಲೇ ಎದ್ದಿದ್ದೀನಿ, ಆದರೆ ವಿಡಿಯೋ ಇದೆಯಲ್ಲ ಅದಕ್ಕೆ ನಾನು ಮಲ್ಕೊಂಡು ಮತ್ತೆ ಎದ್ದಿದ್ದೀನಿ. ನನಗೆ ಈಗ 5 years ಕಂಪ್ಲೀಟ್ ಆಯ್ತಲ್ಲ. ನನಗೆ ಅಮ್ಮ ಹೇಳಿದ್ದಾರೆ ಸಣ್ಣ ಪುಟ್ಟ ಕೆಲಸಗಳನ್ನ ನೀನು ಟ್ರೈ ಮಾಡಬೇಕು ಅಂತ. ಅದಕ್ಕೆ ನಾನು ಎದ್ದ ಮೇಲೆ ನಾನು ನನ್ನ ಬೆಡ್ಡೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿಬಿಟ್ಟಿರ್ತೀನಿ. ಸೊ ಇವಾಗ ನನ್ನ ಡೇ ಸ್ಟಾರ್ಟ್ ಆಯಿತು. ವಿಡಿಯೋನ ಲಾಸ್ಟ್ವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಆಮೇಲೆ ನನ್ನ ತಮ್ಮ ಎದ್ಬಿಟ್ಟು ಫಸ್ಟು ಬ್ರಷ್ ಮಾಡ್ತೀವಿ. ಫ್ರೆಂಡ್ಸ್, ಇದು ನನ್ನ ಫೇವ್ರೆಟ್ ಸ್ಟ್ರಾಬೆರಿ ಪೇಸ್ಟ್. ನನಗೆ 2 months ಅಮ್ಮ ಹೇಳ್ಕೊಟ್ಟಿದ್ದಾರೆ ಬ್ರಷನ್ನ ವಾಶ್ ಮಾಡಬೇಕು ಮತ್ತು ಪೇಸ್ಟ್ ಎಷ್ಟು ಹಾಕ್ಕೋಬೇಕು ಅಂತ. ದೀರು ಅಂತೂ ನಾನು ಪೇಸ್ಟ್ ಹಾಕ್ಕೊಟ್ರೆ ಹಾಗೆ ತಿಂದ್ಬಿಡ್ತಾನೆ, ಅದಕ್ಕೆ ಅವನಿಗೆ ಅಮ್ಮನೇ ಬ್ರಷ್ ಮಾಡಿಸ್ತಾರೆ. ಈ ಥರ ನನ್ನ ಕೆಲಸ ನಾನು ಮಾಡಿಕೊಂಡ್ರೆ ಅಮ್ಮಗೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಲ್ಲ. ಸ್ಟಾರ್ಟಿಂಗು ಇವೆಲ್ಲ ಮಾಡೋಕ್ಕೆ ನನಗೆ ಒಂದು ಸ್ವಲ್ಪ ಕಷ್ಟ ಆಗ್ತಿತ್ತು, ಈಗ ನನಗೆ ಈಸಿ ಆಗಿದೆ. ದೀರು ನನ್ನನ್ನು ನೋಡಿ ಅವನು ಬ್ರಷ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾನೆ. ಅವನು ನನ್ನನ್ನು ನೋಡಿ ಎಲ್ಲ ಕಲ್ತ್ಕೊಬಿಡ್ತಾನೆ. ನಾನು ಈಗ ಬ್ರಷ್ ಮಾಡಿದ್ದಾಯಿತು. ಅಮ್ಮ ಬಂದು ಸ್ನಾನ ಮಾಡಿಸ್ತಾರೆ. ನನ್ನ ಸ್ನಾನ ಮುಗೀತು, ನಾನೀಗ ರೆಡಿ ಆಗ್ತೀನಿ. ಫ್ರೆಂಡ್ಸ್, ಇದು ಬಾಡಿಗೆ ಅಪ್ಲೈ ಮಾಡೋದು. ಈ ಥರ ಕ್ರೀಮ್ ತಗೊಂಡು ಬಾಡಿಗೆಲ್ಲ ಅಪ್ಲೈ ಮಾಡ್ಕೋತೀನಿ. ನನಗಿನ್ನೂ ಸರಿಯಾಗಿ ಹಚ್ಕೊಳ್ಳೋಕ್ಕೆ ಬರಲ್ಲ, ಅಮ್ಮ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಫ್ರೆಂಡ್ಸ್, ಇದು ಮುಖಕ್ಕೆ ಅಪ್ಲೈ ಮಾಡೋದು. ಪ್ರಾಡಕ್ಟ್ಸ್ ಎಲ್ಲ ನಿಮಗೆ ಟ್ಯಾಗ್ ಮಾಡಿರ್ತಾರೆ, ಚೆಕ್ ಮಾಡಿ. ನಮ್ಮಮ್ಮ ಈ ಕಡೆ ಹಚ್ಕೋ, ಆ ಸೈಡ್ ಹಚ್ಕೋ ಅಂತ ಹೇಳ್ತಿದ್ದಾರೆ. ನಾನು ಕನ್ನಡಿಯಲ್ಲಿ ನೋಡಿಕೊಂಡು ಚೆನ್ನಾಗಿ ಅಪ್ಲೈ ಮಾಡ್ಕೊತೀನಿ. ಬೆಳಿಗ್ಗೆ ಎದ್ದ ಮೇಲೆ ಎಷ್ಟೊಂದು ಕೆಲಸ ಇರುತ್ತೆ ಅಲ್ವಾ, ಸೆಲ್ಫ್ ಕೇರ್ ಮಾಡಬೇಕು ಎಲ್ಲರೂ. ಇದು ಸನ್ಸ್ಕ್ರೀನ್, ಬಿಸಿಲಿಗೆ ಟ್ಯಾನ್ ಆಗುತ್ತೆ ಅಲ್ಲ, ಅದಕ್ಕೆ ಇದನ್ನ ಹಚ್ಕೋಬೇಕು. ನಾನು ಫೇಸು, ನೆಕ್ಕು ಆಮೇಲೆ ಹ್ಯಾಂಡ್ಸಿಗೆ ಅಪ್ಲೈ ಮಾಡ್ತೀನಿ. ಈಗ ನೋಡಿ, ನಾನು ರೆಡಿಯಾಗಿ ಬಂದಿದ್ದೀನಿ. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದೀನಲ್ವಾ. ಈಗ ನಮಗೆ ಸ್ಕೂಲ್ ಇಲ್ವಾ ಅಲ್ಲ, ಅದಕ್ಕೆ ನಾನು ಕಿಚನಲ್ಲಿ ಅಮ್ಮಗೆ ಹೆಲ್ಪ್ ಮಾಡಕ್ಕೆ ಹೋಗ್ತೀನಿ. ಬನ್ನಿ. ಅಮ್ಮ ಚಟ್ನಿ ಮಾಡೋಕ್ಕಂತ ಕಡಲೆಕಾಯಿ ಹುರಿದಿಟ್ಟಿದ್ದಾರೆ. ನನಗೆ ಕಡಲೆಕಾಯಿ ಸಿಪ್ಪೆ ಬಿಡಿಸೋದಂದರೆ ತುಂಬ ಇಷ್ಟ. ಅದು ಉಫ್ ಅಂದರೆ ಅದು ಎಷ್ಟು ಚೆನ್ನಾಗಿ ಹಾಡುತ್ತೆ ಅಲ್ವಾ. ನೋಡಿ, ನಾನು ಉಫ್ ಅಂದಾಗ ಎಷ್ಟು ಚೆನ್ನಾಗಿ ಹಾರುತ್ತೆ ಅಲ್ವಾ. ತಿಂಡಿ ಇನ್ನೂ ರೆಡಿ ಆಗಿಲ್ವಂತೆ, ಆದರೆ ನನಗೆ ಹಸು ಬೇರೆ ಆಗ್ತಾ ಇದೆ. ಇದು ನಮ್ಮಮ್ಮ ಮಾಡಿಟ್ಟಿರೋದು. ಇದನ್ನ ಗ್ರೋನಲ್ಲ ಅಂತ ಹೇಳ್ತಾರೆ. ಬನಾನಾ, ಓಟ್ಸು, ನಟ್ಸು ಎಲ್ಲ ಹಾಕಿ ಮಾಡಿರ್ತಾರೆ. ಮತ್ತು ಇದು ತಿನ್ನೋಕ್ಕೆ ತುಂಬ ಕ್ರಿಸ್ಪಿ ಆಗಿರುತ್ತೆ. ಅಮ್ಮ ತಿಂಡಿ ಮಾಡೋದು ಲೇಟ್ ಆಗುತ್ತೆ, ಅಷ್ಟರಲ್ಲಿ ನಾನು ಇದನ್ನು ಒಂದು ಸ್ವಲ್ಪ ತಿಂತೀನಿ. ಈ ಬ್ರೇಕ್ಫಾಸ್ಟ್ ಇವಾಗ ನಾನೇ ರೆಡಿ ಮಾಡ್ಕೊತೀನಿ. ಎಷ್ಟು ಈಸಿ ಗೊತ್ತಾ. ಒಂದು ಬೌಲ್ಗೆ ಒಂದು ಸ್ವಲ್ಪ ಹಾಲು, ಸ್ವಲ್ಪ ಗ್ರಾನೋಲಾ ಮತ್ತು ಸ್ವಲ್ಪ ಬೆಲ್ಲ, ಇದನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ತಿನ್ನೋದು ಅಷ್ಟೇ.
ಈ ಟೇಸ್ಟ್ ಅಂತೂ ತುಂಬ ಸೂಪರ್ ಇರುತ್ತೆ. ಇದು ನನ್ನ ಫೇವ್ರೆಟ್. ನೋಡಿ ಅಮ್ಮ ದೋಸೆ ಅದಕ್ಕೆ ಚಟ್ನಿ ರೆಡಿ ಮಾಡ್ತಿದ್ದಾರೆ. ಇವತ್ತು ನಾನು ಸೀಕರಣೆ ಮಾಡೋದು ತೋರಿಸ್ತೀನಿ. ಅದು ತುಂಬ ಸ್ಪೆಷಲ್ ಕಾಂಬಿನೇಷನ್. ಅದು ದೋಸೆಗೆ ತುಂಬ ಸೂಪರ್ ಆಗಿರುತ್ತೆ. ಈಗ ಏಲಕ್ಕಿ ಕುಟ್ಕೋಬೇಕು. ನಾನು 2 ಏಲಕ್ಕಿ ತಗೊಂಡಿದ್ದೀನಿ. ಏಲಕ್ಕಿ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಪುಡಿ ಆಗಿದೆ. ಈಗ ನಾನು 2 ಮಾವಿನ ಹಣ್ಣು ತಗೊಂಡಿದ್ದೀನಿ. ಈಗ ಏಲಕ್ಕಿನ ಹಾಕೋಬೇಕು. ಒಂದು ಸ್ವಲ್ಪ ಸಕ್ಕರೆ ಹಾಕೋಬೇಕು. ಆಲ್ರೆಡಿ ಮ್ಯಾಂಗೋ ತುಂಬ ಸ್ವೀಟ್ ಆಗಿದೆ, ಸೊ ಒಂದು ಸ್ವಲ್ಪ ಸಕ್ಕರೆ ಹಾಕ್ರೆ ಸಾಕು. ಇದೇ ಥರ ಬಾಳೆಹಣ್ಣು ಶಿಕ್ಕರೆನೂ ಮಾಡ್ಬೋದು. ನೋಡಿ ಇದು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ತುಂಬ ಜನರು ಅನ್ಕೊಳ್ತಾರೆ ಚಿನ್ನ ಏನು ತಿನ್ನಲ್ಲ ಅಂತ. ಇವತ್ತು ನಾನು ಏನೆಲ್ಲ ತಿಂತೀನಿ ಅದು ತೋರಿಸ್ತೀನಿ. ಇದು ರೆಡಿ ಆಗಿದೆ. ಈಗ ನಾನು ಒಂದು ಸ್ವಲ್ಪ ಟೇಸ್ಟ್ ಮಾಡ್ತೀನಿ. ಸೂಪರ್ ಆಗಿದೆ. ಈಗ ಅಮ್ಮನ ಹತ್ರ ದೋಸೆ ಹಾಕಿಸ್ಕೊಂಡ್ಬಿಟ್ಟು ಅದ್ರ ಜೊತೆ ತಿಂತೀನಿ. ನಾನು ಈಗ ದೋಸೆ ಚಟ್ನಿ ಮತ್ತು ಶಿಕರಣಿ ತಿಂತಿದ್ದೀನಿ. ನಮ್ಮ ಮನೇಲಿ ದೋಸೆ ಮಾಡಿದಾಗ 2 ದೋಸೆ ತಿಂತೀನಿ ನಾನು. ಆದರೆ ಅವಾಗಲೇ ಗ್ರನೋಲಾ ತಿಂದೆ ಅಲ್ಲ, ಅದಕ್ಕೋಸ್ಕರ ಒಂದು ದೋಸೆ ತಿಂತಾಯಿದ್ದೀನಿ. ನಾನು 9 o'clockಗೆಲ್ಲ ಬ್ರೇಕ್ಫಾಸ್ಟ್ ತಿಂದ್ಬಿಡ್ತೀನಿ. ಅಮ್ಮ ಅಡುಗೆ ಮಾಡೋದೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ಇದು ಮುಗಿದ ಮೇಲೆ ನಾನು ABCD 1 2 3 ಎಲ್ಲ ರಿವಿಷನ್ ಮಾಡ್ತೀನಿ. ಹೌದಾ? ತೋರಿಸು. ಏನಿದೆ? ಇದಾ? ಇದು ಕನ್ನಡ. ಇದು ಕನ್ನಡ. ಕನ್ನಡನಾ? ಕನ್ನಡದಲ್ಲಿ 25ಗೆ 24. ವೆರಿ ಗುಡ್. ಇದು ಹಿಂದಿ. 25ಗೆ 24 ಬಂದಿದೆ. ಹೌದಾ? ವೆರಿ ಗುಡ್. ಇದೇನು? ಇದಾ? ಮ್ಯಾಥಮೆಟಿಕ್ಸಾ? ಕಡಿಮೆ ಬಂದಿದೆ ಅಲ್ಲ, 23 ಬಂದ್ಬಿಟ್ಟಿದೆ. ಚೆನ್ನಾಗಿ ಬರೀಬೇಕು. ಆಯ್ತು. ಇದು ಯಾವುದು? EVS. ಇದು EVS ಅಂದ್ರೆ ಎನ್ವಿರಾನ್ಮೆಂಟಲ್ ಸೈನ್ಸಾ? ಹೌದಾ? ಚೆನ್ನಾಗಿ ಬರ್ದಿದೆಯಲ್ಲ ಎಲ್ಲ. ಫುಲ್ಲು 25ಗೆ 25. ಬಾಬಾ, ಇದೆಲ್ಲ ಡ್ರಾಯಿಂಗ್ ಪಿಕ್ಚರ್ ನೀನೇ ಬಿಡಿಸ್ಬೇಕಾ? ನೀನೇ ಮಾಡಿದೀಯಾ? ಹೌದಾ? ನಾನೇ ನೋಡ್ಕೊಂಡು ಮಾಡಿದೆ. ಇದೆಲ್ಲ ಸ್ಪ್ರಿಂಗ್ಸ್ ಬಿಡ್ತಾ ಇದೆ. ದೊಡ್ಡದಿದೆ ಅಲ್ಲ ಪೇಪರ್. EVS 4 ಪೇಪರ್ ಅಲ್ಲ? ಇಲ್ಲ, 4 ಅಲ್ಲ, 4. 1 2 3 4 ಪೇಪರ್ಸ್. ಹೌದು ಡ್ಯಾಡಿ. ಇನ್ನು ಲಾಸ್ಟ್ ಏನಿದೆ? ಯಾವ ಸಬ್ಜೆಕ್ಟ್? ಇಂಗ್ಲೀಷಾ? ಇಂಗ್ಲೀಷಲ್ಲಿ 25ಗೆ 24 ಒಂದು ಕಡಿಮೆ. ಯಾಕೆ ಬರ್ದಿಲ್ವಾ? ಇಂಗ್ಲೀಷ್ ಬರುತ್ತಲ್ಲ ಚೆನ್ನಾಗಿ. ಬರ್ದಿದ್ದೀನಿ. ನಂದು ಈಗ ಮುಗಿತು LKG. ಈಗ ನಾನು UKG. ಹೌದಾ? ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಡ್ಯಾಡಿ. ಈಗ ನಾನು ವೆಯ್ಟ್ ಎಷ್ಟಿದೆ ಅಂತ ತೋರಿಸ್ತೀನಿ ಬನ್ನಿ. ನಾನು 17 kgs ಇದ್ದೀನಿ. ಆದರೆ ಎಲ್ಲರೂ ನನ್ನ ದಪ್ಪ ಇಲ್ಲ ಅಂತ ಹೇಳ್ತಿರ್ತಾರೆ. ಬಟ್ ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ. ನಾನು ಜಲ್ದಿ ಆಗಿದ್ದೀನಿ. ನಾನು ಸ್ಟ್ರಾಂಗ್ ಆಗಿದ್ದೀನಿ. ನಾನೇ ತಂಗ ಆಗಿದ್ದೀನಿ. ಎಷ್ಟು kg ಇದ್ದೀರು? ಎಷ್ಟು? 12 kgs.
ಫುಡ್ ರೆಡಿ. ಥ್ಯಾಂಕ್ ಯು. ಚಟ್ನಿ ಬಂತು ತಗೋ. ನನಗೆ ಇವಾಗ ಏನಾದರೂ ತಿನ್ನಬೇಕಂತ ಅನ್ನಿಸ್ತಿದೆ. ಅದಕ್ಕೆ ನಾನು ಅಮ್ಮ ಮಾಡೋ ಪಾಪ್ಕಾರ್ನ್ ತಿಂತೀನಿ. ಕೆಲವೊಂದು ಸಲ ಯೋಗರ್ಟ್ ತಿಂತೀನಿ, ಯಕ್ಕುಟ್ ಕುಡಿತೀನಿ. ಡೈಲಿ ಬೇರೆ ಬೇರೆದು ತಿಂತಾ ಇರ್ತೀನಿ. ನಾನು ಏನೇ ತಿನ್ನಬೇಕು ಅಂದರೆ ಅಮ್ಮನ ಕೇಳಿ ತಿಂತೀನಿ. ಕೆಲವೊಂದು ಸಲ ನಾನು ಹಾಕುವಾಗ ಬಿದ್ದೋಗುತ್ತೆ, ಅವಾಗ ನನಗೆ ಭಯ ಆಗುತ್ತೆ. ಆದರೆ ಅಮ್ಮ ಪರವಾಗಿಲ್ಲ ಹಾಕು ಅಂತಾರೆ. ಫ್ರೆಂಡ್ಸ್, ಈಗ ಅಮ್ಮ ಸೊಪ್ಪು ಬಿಡಿಸ್ತಾ ಇದ್ದಾರೆ. ನಾನು ಹೆಂಗೆ ಬಿಡಿಸ್ಬೇಕಿದು ಅಂತ ಟ್ರೈ ಮಾಡ್ತಿದ್ದೀನಿ. ನಾನು ಹಾಲಿಡೇಸ್ ಅಂತ ಮನೇಲಿದ್ದೀನಲ್ವಾ, ಕೆಲಸ ಮಾಡಿದ್ರು ಎಷ್ಟು ಆಟ ಆಡಿದ್ರು ಟೈಮೇ ಹೋಗ್ತಾ ಇಲ್ಲ. ನಾನು ದಿನಾಗಲೂ ಈ ಟೈಮ್ಗೆ ಆಟ ಆಡ್ತಿದ್ದೆ. ಆದರೆ ನನ್ನ ಫ್ರೆಂಡ್ ಇನ್ನೂ ಬಂದಿಲ್ಲ. ಅದಕ್ಕೆ ನಾನು ಅಮ್ಮನಿಗೆ ಸೊಪ್ಪು ಬಿಡಿಸೋಕ್ಕೆ ಹೆಲ್ಪ್ ಮಾಡ್ತಿದ್ದೀನಿ. ಇದು ಕಣ್ಣಿಗೆ ತುಂಬ ಒಳ್ಳೆಯದು. ಹೊಟ್ಟೆ ಹಸಿತಾ ಇದೆ, ಕೊಡು ಮಮ್ಮಿ ಐಸ್ ಕ್ರೀಮು. ಐಸ್ ಕ್ರೀಮಾ? ಹಾಂ. ಎಷ್ಟು ತಿಂತೀಯ ನೀನು ದಿನಕ್ಕೆ? ಒಂದು. ದಿನಕ್ಕೆ 2-3 ತಿಂತೀಯ? ಇಲ್ಲ. ಹ್ಞೂ, ಇಲ್ಲ. ಈಗ ತಿಂದಲ್ಲ ಪಾಪ್ಕಾರ್ನು? ನನಗೆ ಇನ್ನೂ ಸ್ವಲ್ಪ ಬೇಕಾ? ತಗೋಗು. ನಾನು ತಗೊಂಡು ಬಂದೆ. ಇದು ವಾಟರ್ ಮೆಲನ್ ಐಸ್ ಕ್ರೀಮ್, ಅಮ್ಮನೇ ಮಾಡಿರೋದು. ಈ ಐಸ್ ಕ್ರೀಮು ತುಂಬಾ ಸ್ವೀಟ್ ಆಗಿದೆ. ಇದರಲ್ಲಿ ಕಲರ್ನೂ ಹಾಕಿಲ್ಲ, ಆಮೇಲೆ ಶುಗರೂ ಹಾಕಿಲ್ಲ. ನಾನು ಐಸ್ ಕ್ರೀಮ್ ತಿಂದಮೇಲೆ ಆಟ ಆಡೋಣ ಅಂತ ಅಂದ್ಕೊಂಡೆ. ಆದರೆ ನನ್ನ ಫ್ರೆಂಡು ಹುಡುಗೋಗಿದ್ದಲೆ ಅಂತೆ. ಅದಕ್ಕೆ ನಾನು ಅಪ್ಪ ಸೇರಿ ಪೇಂಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಪೇಂಟಿಂಗ್ ಮಾಡೋದು ಅಂದರೆ ತುಂಬ ಇಷ್ಟ. ಅದಕ್ಕೆ ನಮ್ಮಪ್ಪ ಡ್ರಾಯಿಂಗ್ ಕ್ಲಾಸ್ಗೆ ಜಾಯಿನ್ ಮಾಡ್ತಾರೆ ಅಂತೆ. ನನಗೆ ಕನ್ನಡ ಒಂದು ಸ್ವಲ್ಪ ಮಾತಾಡೋಕ್ಕೆ ಬರ್ತಾ ಇಲ್ಲ. ತಪ್ಪಾದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಈಗ ತಮ್ಮ ಮಲಗಿದ್ದಾನೆ. ತಮ್ಮ ಎದ್ದಿದ್ರೆ ನನಗೆ ಪೇಂಟಿಂಗ್ ಮಾಡೋಕ್ಕೆ ಬಿಡೋದಿಲ್ಲ. ಅದಕ್ಕೆ ಅವ್ನು ಮಲಗಿದ ಮೇಲೆ ಪೇಂಟಿಂಗ್ ಮಾಡ್ತೀನಿ. ಈಗ ಅಮ್ಮ ಊಟ ರೆಡಿ ಮಾಡಿದ್ದಾರೆ. ನಾನು ಮಧ್ಯಾಹ್ನ ಊಟ ಮಾಡ್ತಿದ್ದೀನಿ. ಅನ್ನ ಸಾರು, ಮೊಸರು, ಪಲ್ಯ. ಈಗ ಈವ್ನಿಂಗ್ ಆಗಿದೆ. ಟಿ ವಿ ನೋಡಿಕೊಂಡು ಪಪಾಯ ತಿಂತಾಯಿದ್ದೀನಿ. ಡೈಲಿ ಒಂದು ಸ್ವಲ್ಪನೇ ನಾನು ಟಿ ವಿ ನೋಡ್ತೀನಿ. ನನ್ನ ಜೊತೆ ತಮ್ಮನೂ ಕೂತ್ಕೊಂಡು ನೋಡ್ತಾನೆ. ಹಣ್ಣು ತಿನ್ಕೊಂಡು ನಾನು ಮತ್ತು ದೀರು ಅಮ್ಮ ವಾಕಿಂಗ್ ಹೋಗಿ ಬರ್ತೀವಿ. ವಾಕಿಂಗ್ ಹೋಗಾದ್ಮೇಲೆ ನಾನು ಬಾಲ್ಕನಿಯಲ್ಲಿ ಆಟ ಆಡ್ತಿದ್ದೀನಿ. ನನಗೆ ನಮ್ಮ ಮನೆಯಲ್ಲಿ ತುಂಬ ಇಷ್ಟವಾದ ಜಾಗ ಯಾವುದು ಗೊತ್ತಾ? ನಮ್ಮ ಬಾಲ್ಕನಿ. ನನಗೆ ಹೌಸ್ ಇಲ್ಲ ಅಂತ ಅಪ್ಪನೇ ಟೆಂಟ್ ಹಾಕ್ಕೊಟ್ಟಿದ್ದಾರೆ. ನನಗೆ ಕಿಚನ್ ಸೆಟ್ಟಿಂದ ಆಟ ಆಡೋದಂದರೆ ತುಂಬ ಇಷ್ಟ. ನನಗೆ ಅಪ್ಪನೇ ಬಬಲ್ಸ್ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ ಆಟ ಆಡೋಕ್ಕೆ ಅಂತ. ನಾನು ಅಪ್ಪಗೆ ಹೊಸ ಹೌಸ್ ಕೇಳಿದ್ದೀನಿ. ಅದಕ್ಕೆ ನಮ್ಮಪ್ಪ ಆನ್ಲೈನಲ್ಲಿ ತರಿಸ್ತೀನಿ ಅಂದಿದ್ದಾರೆ. ಯಾಕೆ ಚಿನ್ನಿಮ್ಮ ಒಬ್ಬಳೇ ಆಟ ಆಡ್ತಿದ್ದಾಳೆ ಅಲ್ಲ ಅಂತ ಅನ್ಕೋಬೋದು. ತಮ್ಮ ಇನ್ನೂ ಚಿಕ್ಕವನಲ್ಲ, ಅವನಿಗೆ ಆಟ ಆಡೋಕ್ಕೆ ಬರಲ್ಲ. ನೋಡಿ ಫ್ರೆಂಡ್ಸ್, ತರಕಾರಿ ಇದು ಫಿಶ್ಶು, ಆಮೇಲೆ ಇದು ಬ್ರಾಕಲಿ, ಇದು ಬಟಾಣಿ, ಇದು ಕ್ಯಾರೆಟ್, ಇದು ಲೆಟಸ್, ಇದು ಕುಕುಂಬರ್. ಇದರಿಂದ ಸ್ಯಾಲೆಡ್ ಮಾಡ್ತೀನಿ. ಇದು ನಮ್ಮಮ್ಮ ನೆನೆಸಿರ್ತಾರಲ್ಲ, ಆ ಥರ ನಾನು ನೈಟು ನೆನೆಸಿಟ್ಟಿದ್ದೀನಿ ನೋಡಿ. ತೋಟದಿಂದ ತಂದಿರೋ ಕಾಳು, ಇವೆಲ್ಲ ಬಟ್ಟೆಗಳು, ಬಾರ್ಬಿ ಬಟ್ಟೆ. ಇದೇ ಬಾರ್ಬಿ ಶೂಸ್ ಒಂದು ಮಿಸ್ ಆಗಿದೆ. ಆಟ ಸಾಮಾನೆಲ್ಲ ಮಿಸ್ ಆಗಿದೆ. ಅದಕ್ಕೆ ಯಾವುದೆಲ್ಲ ಇದೆ ಅವೆಲ್ಲ ನಾನು ಆರ್ಗನೈಸ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಇದು ಸಾಲ್ಟ್, ಇದು ಮಸ್ಟರ್ಡ್, ಇದು ಪೆಪ್ಪರ್, ಇದು ಬೌಲ್ ಅಂಡ್ ಪ್ಲೇಟ್ಸ್. ಇದು ಫಿಶ್ ಕರಿ ಮಾಡಕ್ಕಂತ ಇಟ್ಟಿದ್ದೀನಿ. ಮಸಾಲ ಎಲ್ಲ ಹಚ್ಚಿಬಿಟ್ಟು ಇಟ್ಟಿದ್ದೀನಿ. ಇದೇನಾ? ಇದು ಐಸ್. ಐಸಾ?
ಐಸ್ ಯಾಕೆ? ಐಸ್ ನೀರು ಕುಡಿಯೋಕ್ಕೆ. ಐಸ್ ಕ್ಯೂಬ್ಸಾ? ಐಸ್ ಕ್ಯೂಬ್ಸ್. ಸಮ್ಮರ್ ಅಲ್ವಾ ಅದಕ್ಕ? ಹೌದು. ಫಿಶ್ ಕರಿಯಲ್ಲಿ ಹಾಕ್ತೀಯಾ ಐಸ್ ಕ್ಯೂಬ್ಸ್? ಐಸ್ ಕ್ಯೂಬ್ಸ್ ಎಲ್ಲ ಇಲ್ಲಿ ನೀರಿಗೆ ಹಾಕ್ತೀನಿ. ಫಿಶ್ ಕರಿಯಲ್ಲಿ ಹಾಕು, ಚೆನ್ನಾಗಿರುತ್ತೆ ತಣ್ಣಗೆ. ಇಲ್ಲ ಹಾಕಲ್ಲ? ಮಸಾಲೆ ಎಲ್ಲ ಇರುತ್ತೆ. ಹಾ, ಮಸಾಲ ಹೌದಾ? ಚೆನ್ನಾಗಿರಲ್ವಾ? ಚೆನ್ನಾಗಿರಲ್ಲ. ಇರ್ಲಿ ಬಿಡು, ಒಂದೆರಡು ಐಸ್ ಕ್ಯೂಬ್ ಹಾಕು. ಇಲ್ಲ, ಆ ಥರ ಚೆನ್ನಾಗಿರಲ್ಲ. ಇದನ್ನ ನಾನು ಬೇಯಿಸ್ತೀನಿ ಇವಾಗ. ಏನ್ ಮಾಡ್ತೀಯ ಅದನ್ನ? ಬೇಯಿಸ್ತೀಯಾ? ಇದೇನು ಗೊತ್ತಾ ಫ್ರೆಂಡ್ಸ್, ಅಪ್ಪನಿಗೆ ನಾನು ತುಂಬ ದಿವಸದಿಂದ ಒಂದು ಹೌಸ್ ಕೇಳ್ತಾ ಇದ್ದೆ. ಅಪ್ಪ ತರಿಸ್ತೀನಿ ಅಂತ ಹೇಳ್ತಿದ್ರು ಅಷ್ಟೇ. ಆದರೆ ಇವತ್ತು ಸಡನ್ ಸರ್ಪ್ರೈಸ್ ಕೊಟ್ಬಿಟ್ಟಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ವಾವ್, ನನ್ನ ಫೇವ್ರೆಟ್ ಪಿಂಕ್ ಕಲರ್ ಆರ್ಡರ್ ಮಾಡಿದ್ದಾರೆ ನೋಡಿ. ನಾನು ಅಪ್ಪ ಸೇರಿ ಆರ್ಗನೈಸ್ ಮಾಡ್ತಿದ್ದೀವಿ ಇದನ್ನ. ದಿರುಗು ನೋಡಿ ಎಷ್ಟು ಖುಷಿ ಆಗ್ಬಿಟ್ಟಿದೆ. ಅವನು ಕೋಲ್ ಅನ್ಕೊಂಡ್ಬಿಟ್ಟಿದ್ದಾನೆ ಅದನ್ನ. ಇನ್ಮೇಲೆ ಈ ಹೌಸಲ್ಲಿ ನಾನು ಆಟ ಸಾಮಾನೆಲ್ಲ ಇಟ್ಕೊಂಡು ಆಟ ಆಡ್ತೀನಿ. ದೀರು ಅಂತೂ ಅಪ್ಪನಿಗೆ ಜೋಡ್ಸೋಕ್ಕೆ ಕೊಡ್ತಿರ್ಲಿಲ್ಲ. ಹಾಗೆ ಹಿಂಗೆ ಮಾಡಿ ಜೋಡಿಸ್ಬಿಟ್ವಿ. ಕೊಡೋ ನೀರು ಎಲ್ಲಿಡನ್ ಕೊಡು. ಇಲ್ಲಿ ಕೊಡು, ಕೊಡುದೀರು. ವೆರಿ ಗುಡ್, ವೆರಿ ಗುಡ್. ವಾವ್, ಮನೆ ರೆಡಿ. ವಾವ್, ಈ ಮನೆಗೆ ಕರ್ಟನ್ಸ್ ಕೂಡ ಇದೆ. ಈಗ ಮನೆ ರೆಡಿ ಆಗಿದೆ. ನಾನು ಮತ್ತೆ ತಮ್ಮ ಒಳಗಡೆ ಹೋಗ್ತೀವಿ. ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ. ನಾನು ಅಮ್ಮನಿಗೆ ಹೇಳಿದ್ದೆ ನೈಟು ನನಗೆ ಸ್ಪಗಟ್ಟಿ ಮಾಡಿಕೊಡು ಅಂತ. ಇಲ್ಲಿ ನೋಡಿ ಇಷ್ಟೊಟ್ಟು ವೆಜಿಟೇಬಲ್ಸ್ ಎಲ್ಲ ಹಾಕಿ ನನಗೆ ಮಾಡಿಕೊಡ್ತಾರೆ. ಅದಕ್ಕೆ ನನಗೆ ಅಮ್ಮ ತುಂಬ ಇಷ್ಟ ಆಗ್ತಾರೆ. ಅವಾಗ ನಾನು ಕಿಚನಿಗೆ ಬಂದು ಅಮ್ಮ ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ತಿರ್ತೀನಿ. ಅಮ್ಮ ಮಾಡೋದು ನೋಡಿದ್ರೆ ನಾನು ಕುಕ್ಕಿಂಗ್ ಮಾಡಬೇಕು ಅಂತ ಅನ್ನಿಸ್ತದೆ. ಎವ್ರಿ ಡೇ ಸ್ಪೆಷಲ್ ಫುಡ್ಡೆಲ್ಲ ಮಾಡ್ತಿರ್ತಾರೆ. ಇನ್ನೇನು ವೆಜಿಟೇಬಲ್ಸ್ ಸ್ಪಗಟ್ಟಿ ರೆಡಿ. ಫ್ರೆಂಡ್ಸ್, ನಿಮ್ಮಮ್ಮ ಮಾಡೋದು ನಿಮಗೆ ಯಾವ ರೆಸಿಪಿ ಇಷ್ಟ ಆಗುತ್ತೆ ಅಂತ ಕಾಮೆಂಟ್ ಮಾಡಿ. ನೈಟು ನಾನು ಅಪ್ಪ ಅಮ್ಮ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ದಿವ್ಯ ನನಗೆ ತಿನ್ಸು ಚಿನಿಮಾ ಅಂತ ಕೇಳ್ತಾ ಇದ್ದಾನೆ ನೋಡಿ. ಈಗ ನನಗೆ ತುಂಬ ಇಷ್ಟವಾದ ನೂಡಲ್ಸ್ನ ತಿಂತಾಯಿದ್ದೀನಿ. ಇದರಲ್ಲಿ ಮೈದಾ ಇರಲ್ಲ, ಮಿಲೆಟ್ಸಿಂದ ಮಾಡಿರ್ತಾರೆ. ನಾನು ಚೆನ್ನಾಗಿ ಹೆಲ್ತಿ ಫುಡ್ ತಿಂತೀನಿ, ಅದಕ್ಕೆ ಎಷ್ಟು ಸ್ಟ್ರಾಂಗ್ ಆಗಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್.